ನಮಸ್ಕಾರ. ಈ 4 ಕಲ್ಲುಗಳು ನಿಮ್ಮ ದೇವ್ರ ಮನೆ ಒಳಗಡೆ ಇಟ್ಟರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು ಕಣ್ರಿ. ಖಂಡಿತವಾಗ್ಲೂ ಈ 4 ಕಲ್ಲುಗಳು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ನೋಡಿ. ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳಾಗ್ತೀರ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಈ 4 ಕಲ್ಲುಗಳು ಯಾವುವು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರಗಳು ಇರ್ತವೆ. ಈ ಪರಿಹಾರಗಳು ಏನು ಅಂತಂದರೆ ಇವೆಲ್ಲ ಅನುಭವದ ಮೇಲೆ ಹೇಳ್ಬೇಕಾಗುತ್ತೆ. ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿರೋ ಒಂದು ಅನುಭವದ ಮೇಲೆ ಹೇಳ್ತೀವಿ, ನಮ್ಮ ಒಂದು ಅನುಭವಗಳ ಮೇಲೆ ಹೇಳ್ತೀವಿ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಬರೀ ಪುಸ್ತಕದಿಂದ, ಗ್ರಂಥಗಳಿಂದ ಓದಿ ತಿಳ್ಕೊಳೋದು ಬೇರೆ ಇರುತ್ತೆ, ಅನುಭವದಿಂದ ಆಗುವ ಒಂದು ಬೇರೆ ಇರುತ್ತೆ. ನೋಡಿ ಅನುಭವಗಳು ಪಡ್ಕೊಳ್ಳೋದು ಬೇರೆ, ಕೇಳಿ ಅನುಭವಗಳು ಪಡ್ಕೊಳ್ಳೋದು ಬೇರೆ, ನಮಗಾಗಿ ಅನುಭವಗಳು ಪಡ್ಕೊಳ್ಳೋದು ಬೇರೆ, ಜಾತಕಗಳನ್ನ ನೋಡಿ ನೋಡಿ ಹೇಳಿ ಅನುಭವಗಳು ಪಡ್ಕೊಳ್ಳೋದೇ ಬೇರೆ ಇರುತ್ತೆ. ಹೀಗಾಗಿ ಇದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ ಈ ಜ್ಯೋತಿಷ್ಯ ಅನ್ನೋದು. ಈ ಪರಿಹಾರಗಳು ಅನ್ನೋದು ಹಲವಾರು ಪರಿಹಾರಗಳು ನಮ್ಮ ಹಿರಿಯರು ಅವ್ರ ಕಡೆಯಿಂದ ಪಡ್ಕೊಂಡು ಹೇಳ್ತಿರ್ತೀವಿ, ಅನುಭವದ ಮೇಲೆ ಹೇಳ್ತಿರ್ತೀವಿ. ಈ ನೋಡಿ, ಎಸ್ಪೆಷಲಿ ಈ 4 ಕಲ್ಲುಗಳು ನಿಮ್ಮ ದೇವ್ರ ಮನೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಖಂಡಿತವಾಗ್ಲೂ ಯಾವುದಪ್ಪ ಈ 4 ಕಲ್ಲುಗಳು ಗೊತ್ತಾ? ಮೊದಲೇದು ವಿಷ್ಣು ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಕೃಷ್ಣ ಸಾಲಿಗ್ರಾಮ. ಇದರ ಜೊತೆಗೆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಈ ಕಲ್ಲುಗಳು ನಿಮ್ಮ ಮನೆಯಲ್ಲಿ, ಎಸ್ಪೆಷಲಿ ದೇವ್ರ ಮನೆಯಲ್ಲಿ ತಾಮ್ರದ ಒಂದು ತಟ್ಟೆ ಒಳಗಡೆ ಈ ಕಲ್ಲುಗಳು ವಿಷ್ಣು ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಕೃಷ್ಣ ಸಾಲಿಗ್ರಾಮ, ಶ್ರೀ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ದೇವ್ರ ಮನೆಯಲ್ಲಿ ಇಟ್ಟರೆ ಸಾಕು. ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಸಾಲಿಗ್ರಾಮಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಅದರಲ್ಲೂ ಇದಕ್ಕೆ ಪ್ರತಿದಿನ ಅಭಿಷೇಕಗಳು, ಪೂಜೆ ಮಾಡ್ತಾ ಬಂದರೆ ನಿಮ್ಮ ಮನೆ ಏಳಿಗೆ, ಅಭಿವೃದ್ಧಿಗಳು ಉನ್ನತ ಮಟ್ಟಕ್ಕೆ ಹೋಗೋದಂತೂ ಗ್ಯಾರಂಟಿ. ಖಂಡಿತವಾಗ್ಲೂ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಪವರ್ಫುಲ್ ಪರಿಹಾರಗಳು. ಈ ಕಲ್ಲುಗಳು 4 ಕಲ್ಲುಗಳು ನಿಮಗೇನಾದರೂ ಸಿಕ್ಕರೆ ಮನೆಯಲ್ಲಿ ತೊಗೊಂಬಂದು ತಾಮ್ರದ ತಟ್ಟೆಯಲ್ಲಿ ಇಟ್ಟು ಪ್ರತಿದಿನ ಅಭಿಷೇಕ, ಪೂಜೆ ಮಾಡ್ತಾ ಬನ್ನಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಿ. ಈ ಎಸ್ಪೆಷಲಿ ಲಕ್ಷಾಧಿಪತಿಗಳಾಗಬೇಕು, ಕೋಟ್ಯಾಧಿಪತಿಗಳಾಗಬೇಕಂದ್ರೆ ಈ ಕಲ್ಲುಗಳು ದೇವ್ರ ಮನೆಯಲ್ಲಿ ತಾಮ್ರದ ತಟ್ಟೆಯಲ್ಲಿ ಇಟ್ಟು ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.